ಆ ಗುರು ಆಗಬೇಕು ಅಲ್ರಿ. ಗುರುಗಳನ್ನ ಬದುಕಿಸ್ತಾ ಇರಲಿಲ್ಲ, ಅವ್ರಿಗೆ ಬದುಕು ಕೊಡ್ತಾ ಇಲ್ಲ. ಪಿ ಯು ಕಾಲೇಜಿರಲಿ, ಸರ್ಕಾರಿ ಕಾಲೇಜುಗಳಿರಲಿ, ಯಾವ ಕಾಲೇಜಿರಲಿ, ಅನುದಾನ ಅಂತಿರಲಿ, ಅನುದಾನ ಅಂತ ರೈತ ಅದೇ ಐತಿ. ಮಹಾನ್ ವ್ಯಕ್ತಿ ಏನು ಈಗ ನಿಮ್ಮ ರಂಗಶಾಲೆ ಮಾಡಿಟ್ಟು ಹೋದ್ರು, ಮುಂದಿನವ್ರು ಅದನ್ನ ಅಗದಿ ಸಿನ್ಸಿಯರಾಗಿ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ರಿ. ಅವತ್ತು ಅವ್ರು ಮಾಡಿದಾರೆ ಮುಟ್ಟೋದು ಬೇಡ. ಯಾಕೆಂದರೆ ಮುಟ್ಟಿದವ್ರು ಪೇಮೆಂಟ್ ಮಾಡ್ಬೇಕಾಗ್ತದೆ, ಮತ್ತೊಂದು ಮಾಡೋಕ್ಕಾಗ್ತದೆ. ಎಷ್ಟೋ ಪದವಿ ಕಾಲೇಜುಗಳು ಇವತ್ತು ಪಾಪ ಒದ್ದಾಡ್ತಾ ಇದ್ದಾರೆ. ನಮ್ದು ಏನು ಗ್ರ್ಯಾಂಟ್ ಅಂತ ಆಗ್ತದೆ ರೀ, ಗ್ರ್ಯಾಂಟ್ ಅಂತ ಹಾಕಿದ್ರಿ, ಅನುದಾನ ಇದ್ದ ಅದು ಅನುದಾನ ಕೊಟ್ಟು ಮತ್ತೆ ದುಡ್ಡು ತರೋದು ಮತ್ತೆ ಬೇರೆ ಕುಸ್ತ್ರಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಅಲ್ಲೇ ಬೆನ್ನು ಹತ್ತೋದು, ಅವನ ಅಧಿಕಾರಿ ಹಿಡಿದು ಕಾಲು ಬಿಡ್ತೀನಿ ನನ್ನ ಮಕ್ಕಳದವ್ರು ಹೆಂಗಾದ್ರು ತಿಳೋದು. ನಮಗೆ 2 ಲಕ್ಷ ಕೊಡ್ರಿ ಒಬ್ಬ ವ್ಯಕ್ತಿಗೆ, ಒಂದು ಅಪಾಯಿಂಟ್ಮೆಂಟ್ಗೆ 2 ಲಕ್ಷ, 10 ಲಕ್ಷ, 30 ಲಕ್ಷ, 40 ಲಕ್ಷ. ಇವತ್ತು 40 ಲಕ್ಷ ನಡೆದಂತೂ ವಾರ್ತೆಗಳಿದ್ದಾವೆ, ಸುದ್ದಿಗಳಿದ್ದಾವೆ. ಅದಕ್ಕಾಗಿ ಇಂಥ ಉಪನ್ಯಾಸಕರಿಗೆ, ಇಂಥ ಶಿಕ್ಷಕರಿಗೆ ಶಿಕ್ಷೆ ಕೊಡೋದ್ರಿಂದ ಈ ದೇಶ, ಈ ನಾಡು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದನ, ನಾವು ಮುಂದೆ ಹೋಗಕ್ಕೆ ಸಾಧ್ಯದನ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯದನ. ವಿಶ್ವಗುರು ಅಂತ ಬಾಯಲ್ಲಿ ಹೇಳಿದ್ರಲ್ಲ, ವಿಶ್ವಗುರು ಆಗ್ಬೇಕಾದ್ರೆ ಅದಕ್ಕೆ ಮಿನಿಮಮ್ 15-20% ಖರ್ಚು ಮಾಡಬೇಕು. ತಮ್ಮ ಬಜೆಟ್ದಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾ ಇದ್ದೀರಪ್ಪ ನೀವೆಲ್ಲರೂ? ಒಮ್ಮೆ ಅದು ಶ್ವೇತಪತ್ರ ಹೊರಡಿಸ್ರಿ ಸರ್ಕಾರದವರು. ಇಲ್ಲಾಂದ್ರೆ ಇವರಿಗೆಲ್ಲ ಪಾಪ ಮಿನಿಮಮ್ ಪೇಮೆಂಟ್ ಮಾಡಿರೋರಿಗೆ ಬದುಕೋದಕ್ಕೆ ಒಂದು ಕುಟುಂಬ, ಒಂದು ಮಗು ಅಥವಾ 2 ಮಕ್ಕಳು, ಗಂಡ ಹೆಂಡತಿ, 4 ಮಂದಿಗೆ ಎಷ್ಟು ಖರ್ಚು ಬರುತ್ತೆ ಪ್ರತಿ ತಿಂಗಳಿಗೆ? ಇವತ್ತು ಸಿಕ್ಕಾಪಟ್ಟೆ ಮಾರ್ಕೆಟ್ ಹೈಕ್ ಆಗಿದೆ. ಸಣ್ಣ ಕುಟುಂಬ ಬದುಕ್ತಿರೋದು ತಿಂಗಳಿಗೆ 20,000 ರೂಪಾಯಿ ಮಿನಿಮಮ್ ಖರ್ಚು. ಬಾಡಿಗೆ, ಲೈಟ್ ಬಿಲ್ಲ ಪುಣ್ಯಕ್ಕೆ ಸಲ ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಆದರೂ ಪೂರ್ಣ ಬರೋದಿಲ್ಲ, ಸ್ವಲ್ಪ